ಹಲೋ ನಮಸ್ಕಾರ. ಕ್ರಿಯಸ್ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ. ನಾನಿವತ್ತು ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತೇಳಿ ಹೇಳಿ ತೋರಿಸಿಕೊಡ್ತೇನೆ. ನಾನಿವತ್ತು ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತೇಳಿ ತೋರಿಸಿಕೊಡ್ತೇನೆ. ಇದಕ್ಕೆ ತುಳುವಳ್ಳಿ ಮಟ್ಟುಗುಳ್ಳ ಅಂತೇಳಿ ಹೇಳ್ತಾರೆ. ಇದನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿ ನೋಡಿ ಬರುವ. ಇದನ್ನು ಕಟ್ ಮಾಡಬೇಕು. ನಾನೀಗ ಕಟ್ ಮಾಡಿಟ್ಟಿದ್ದೇನೆ. 2 ಬದನೆಕಾಯಿನ ಕಟ್ ಮಾಡಿಟ್ಟಿದ್ದೇನೆ. ಇವಾಗ ನಾನು ತೆಂಗಿನೆಣ್ಣೆ ತಗೊಳ್ತಿದ್ದೇನೆ. 2 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕುವ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕುವ. ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕುವ. ಈಗ 4 ಹಸಿಮೆಣಸು, 1 ಈರುಳ್ಳಿ, ಸಣ್ಣ ಗಾತ್ರದ ಈರುಳ್ಳಿ ಹಾಕುವ. ಫ್ರೈ ಮಾಡುವ. ಇವಾಗ ತೊಳೆದಿಟ್ಟ ಬದನೆಕಾಯಿ ಹಾಕುವ. ಮಿಕ್ಸ್ ಮಾಡುವ ಸ್ವಲ್ಪ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ನಾನಿಲ್ಲಿ 3/4 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೇನೆ. ಜಾಸ್ತಿ ಹಾಕಬೇಡಿ, ಇಷ್ಟೇ ಸಾಕು. 2ನೇ ಬದನೆಕಾಯಿ ಇರೋದು ಇದರಲ್ಲಿ, ಹಾಗಾಗಿ ಜಾಸ್ತಿ ಹಾಕೋದು ಬೇಡ. ಈಗ ಒಂಚೂರು ನೀರು ಹಾಕಬೇಕು. ಇಲ್ಲಿ ನಾನು ಸಣ್ಣ ಗೋಲಿ ಗಾತ್ರದ ಹುಣಸೆಹಣ್ಣು ತಗೊಂಡಿದ್ದೇನೆ. ಹುಣಸೆಹಣ್ಣು ನೀರು ಹಾಕಲಿಕ್ಕೆ ಇದನ್ನು ಹಿಚಕಿ ಅದಕ್ಕೆ ಹಾಕಬೇಕು. ಇವಾಗ ಹಾಕ್ತಿದ್ದೇನೆ ಹುಳಿ ನೀರು ಸ್ವಲ್ಪ ನೀರು ಹಾಕ್ತಿದ್ದೇನೆ. ಈಗ ಬೇಯಲಿಡುವ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿ ಬೇಯಲಿಡಬೇಕು. ಇವಾಗ ಬೆಂದಿದೆ ನೋಡುವ. ಬೆಂದಿದೆ. ಇವಾಗ ಕಾಯಿ ತುರಿ ಹಾಕುವ. ಕ್ವಿಕ್ಕಾಗಿ 5 ನಿಮಿಷದಲ್ಲಿ ಮಾಡುವಂಥ ರೆಸಿಪಿ ಇದು. ತುಂಬಾ ಟೇಸ್ಟಿಯಾಗಿರ್ತದೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.